ಭುವಿನ ಸ್ಕೂಲ್ ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿಂದು ಆನಂತರ ಮನೆ ಕ್ಲೀನ್ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ, ಪೂಜೆ ಮಾಡಬೇಕಿತ್ತು. ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಬಟ್ಟೆ ಒಗೆಯೋದಿತ್ತು, ಹಾಗೆ ಮನೆ ಕ್ಲೀನ್ ಮಾಡ್ಕೊಬೇಕಾಯ್ತು. ಹಾಗೆ ಇಲ್ಲಿ ಹಾಸಿಗೆ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ. ವಾರಕ್ಕೊಂದ್ಸಲ ಹಾಸಿಗೆ ಬಟ್ಟೆಗಳನ್ನ ತೆಗಿತೀನಿ. ಯಾವಾಗ ಸ್ವಲ್ಪ ಕೊಳೆ ಅಂತ ಅನಿಸುತ್ತೆ ಆವಾಗ ಹಾಸಿಗೆ ಬಟ್ಟೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಇವತ್ತು ಏನೂ ಮಾಡಿರಲಿಲ್ಲ, ಹಾಗಾಗಿ ಸಾಯಂಕಾಲ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಭುವಿ ಬರೋ ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡೋದಿದೆ, ವಾಶ್ ಮಾಡಬೇಕು, ಮನೆ ಒರೆಸೋದಿದೆ. ಅದನ್ನೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಭುವಿನ ಕರ್ಕೊಬರೋ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ಮಾಡ್ಕೊತೀನಿ. ಅವನ್ನ ಕರ್ಕೊಬರೋ ಟೈಮ್ ಆಗಿಬಿಡುತ್ತೆ. ಬಟ್ಟೆ ಒಗೆದೆ ಅಷ್ಟರಲ್ಲಿ ಭುವಿನ ಕರ್ಕೊಬರೋ ಟೈಮ್ ಆಗಿತ್ತು. ಅವನು ಕರ್ಕೊಬಂದಿದ್ದಾದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಬೇಳೆ ಹಾಕ್ತೇನೆ ತರಕಾರಿ ಸಾಂಬಾರನ್ನ ಮಾಡಿಕೊಂಡು ಅವನಿಗೂ ತಿನ್ನಿಸ್ದೆ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ಹಾಕಿದ್ದೀನಿ.